ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ತುಂಬ ಹೃದಯದ ಸುಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮಗೆಲ್ಲ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈ ದಿನ ನಾವು ಜಾತಕದಲ್ಲಿ 6ನೇ ಮನೆಯ ವಿಚಾರವನ್ನು ನೋಡೋಣ. ಕಾರಣ ಇಷ್ಟೇ, ಜಾತಕದಲ್ಲಿ 6ನೇ ಮನೆ ಅಂತಂದರೆ ಒಂದು ಕೀಲಿ ಕೈ ಇದ್ದಂಗೆ. ಕಷ್ಟ ಸುಖ, ನೋವು ನಲಿವು ಎಲ್ಲದಕ್ಕೂ ಆ 6ನೇ ಮನೆ ಪ್ರಮುಖವಾದ ಅಂತ ವಿದ್ಯಮಾನಗಳನ್ನು ತೋರಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಈ 6ನೇ ಮನೆಯ ಕಾರಣದಿಂದ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಅದನ್ನು ನಾವು ಈ ದಿನ ಸ್ವಲ್ಪ ವಿಸ್ತಾರವಾಗಿ ನೋಡೋಣ. 6ನೇ ಮನೆ ಯಾವ ಕೆಲಸಗಳನ್ನು ನಿರ್ವಹಿಸ್ತದೆ, ಹೇಗೆ ಅದು ತನ್ನ ಪ್ರಭಾವವನ್ನು ಬೀರ್ತದೆ ಅನ್ನೋದರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲೋಣ. ಈವರೆಗೆ ನೀವೆಲ್ಲ ತಾಳ್ಮೆಯಿಂದ ವಿಡಿಯೋಗಳನ್ನು ನೋಡಿದ್ದೀರಿ, ಸಂತೋಷವನ್ನು ಪಟ್ಟಿದ್ದೀರಿ. ಉದಾಹರಣೆಗೆ ನಾನು ಕಟಕ ಲಗ್ನವನ್ನು ತೆಗೆದುಕೊಳ್ತೇನೆ. ಮಿಥುನ ಲಗ್ನ ಅಂತ ತಿಳ್ಕೊಳ್ಳಿ. ಮಿಥುನ ಲಗ್ನವನ್ನು ತೆಗೆದುಕೊಳ್ತೀನಿ. ಲಗ್ನದಿಂದ 6ನೇ ಮನೆ 1 2 3 4 5 6 ವೃಶ್ಚಿಕ ರಾಶಿ 6ನೇ ಮನೆಯಾಗಿ ಕೆಲಸ ಮಾಡುತ್ತೆ. 6ನೇ ಮನೆ ಏನೇನು ಹೇಳುತ್ತೆ ವಿಷಯ? 6ನೇ ಮನೆ ಹೇಳೋದು ಮೊದಲು 6ನೇ ಮನೆಯಿಂದ ನಾವು ನೋಡಬೇಕಾದಂಥ ವಿಚಾರಗಳು, ಒಂದು ಸಾಲ, ರೋಗ, ಶತ್ರು, ಉದ್ಯೋಗ, ಹಣಕಾಸು, ಇವುಗಳನ್ನು ನೋಡುವುದರ ಜೊತೆಗೆ ಈ 6ನೇ ಮನೆ ವಿವಾಹಕ್ಕೆ ಪೂರಕವಾಗಿದೆಯೋ ಮಾರಕವಾಗಿದೆಯೋ ಅನ್ನುವಂಥ ವಿಚಾರವನ್ನು ನೀವು ನೋಡಲೇಬೇಕಾಗುತ್ತೆ. ಕೇವಲ ವಿವಾಹಕ್ಕೆ 7ನೇ ಮನೆಯನ್ನಷ್ಟೇ ನೀವು ನೋಡಿದಲ್ಲಿ ಸಾಕಾಗೋದಿಲ್ಲ. 7ನೇ ಮನೆ ವಿವಾಹವನ್ನು ಕೊಡುತ್ತೆ. ಅದಕ್ಕೆ ಹಿಂದಿನ ಮನೆ ನಷ್ಟದ ಮನೆ 6ನೇ ಮನೆ. ಆ 6ನೇ ಮನೆಯನ್ನು ಕೂಡ ನೀವು ವಿವಾಹ ಸಂಬಂಧಿತವಾಗಿ ನೋಡಬೇಕಾಗತ್ತೆ. ಇದನ್ನು ಯಾವಾಗ ನೋಡಬೇಕು ಅಂತಂದರೆ, ವಿವಾಹದ ಸಮಯದಲ್ಲಿ ದಶಾಭುಕ್ತಿಗಳು 6ನೇ ಮನೆಯನ್ನು ಪ್ರತಿನಿಧಿಸ್ತಾ ಇದ್ದಾಗ ಆಗ ಈ ಸಮಸ್ಯೆಗಳು ಉದ್ಭವ ಆಗ್ತವೆ. ಅಲ್ಲಿ ನೋಡಬೇಕಾಗುತ್ತೆ. ನಂತರ ವಿವಾಹ ಆದಮೇಲೆ ನಂತರದಲ್ಲಿ ಕೂಡ ಮುಂದಿನ ದಶಾಭುಕ್ತಿಯಲ್ಲಿ ಆ 6ನೇ ಮನೆ ಏನು ಹೇಳ್ತಾ ಇದೆ, ಅವರ ಜಾತಕದಲ್ಲಿ ವಿವಾಹಕ್ಕೆ ಸಪರೇಷನ್ ತೋರಿಸ್ತಾ ಇದೆಯೋ, ಡಿವೋರ್ಸ್ ಅನ್ನು ತೋರಿಸ್ತಾ ಇದೆಯೋ, ಅನ್ಯೋನ್ಯತೆಯನ್ನು ಹೇಳ್ತಾ ಇದೆಯೋ ಅನ್ನೋದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಜಾತಕವನ್ನು ಹೊಂದಾಣಿಕೆ ಮಾಡುವಾಗ ಖಂಡಿತವಾಗಿ 6ನೇ ಮನೆಯನ್ನು ಪ್ರತಿಯೊಬ್ಬರೂ ನೋಡ್ತಾರೆ. ಆ 6ನೇ ಮನೆ ಏನಾದರೂ ಕೆಟ್ಟು ಹೋಗಿದ್ದಲ್ಲಿ ವಿವಾಹ ಸಂಬಂಧಗಳು ಅನುಕೂಲಕರವಾಗಿ ಜರುಗೋದಿಲ್ಲ. ಏನಾದರೂ ತೊಂದರೆಗಳು, ತಾಪತ್ರಯಗಳು ಬರ್ತವೆ. ಅದು ಹೇಗೆ ಅಂತೇಳಿ ಒಮ್ಮೆ ಹೀಗೆ ಕಣ್ಣಾಡಿಸೋಣ. ಈಗ ಲಗ್ನ ಮಿಥುನ ಅಂತ ಹೇಳಿದೆ. 6ನೇ ಮನೆ ವೃಶ್ಚಿಕ ಆಗುತ್ತೆ.
ಇಲ್ಲಿ ಶನಿ ಏನಾದರೂ ಕೂತಿದ್ರೆ ಈ ವ್ಯಕ್ತಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ, ಹಣ ಸಿಗುತ್ತೆ. ಅದು ದುಡಿಮೆಯಿಂದ ಆಗಿರ್ಬೋದು ಅಥವಾ ಸಾಲದಿಂದ ಆಗಿರ್ಬೋದು. ಅವನು ಹಣಕಾಸನ್ನ ಅತಿ ಹೆಚ್ಚಾಗಿ ಸಂಪಾದನೆ ಮಾಡ್ತಾನೆ. ಕಾರಣ ಇಷ್ಟೇನೆ, 6ರಿಂದ 6ನೇ ಮನೆ ಯಾವ್ದು ಬರುತ್ತೆ ಅಂತ ನೋಡಬೇಕು. 6ರಿಂದ 6ನೇ ಮನೆ 1, 2, 3, 4, 5, 6. 6ರಿಂದ 6ನೇ ಮನೆ ಲಗ್ನದಿಂದ 11ನೇ ಮನೆ ಆಗುತ್ತೆ. 11ನೇ ಮನೆ ಅಂತಂದ್ರೆ ಲಾಭದ ಮನೆ. ಲಾಭ ಅಂತಂದ್ರೆ ಹಣಕಾಸು ಆಗ್ಬೋದು, ಇನ್ನಿತರೆ ಒಳ್ಳೆಯ ಸುದ್ದಿ ಸಮಾಚಾರಗಳು ಆಗಿರ್ಬೋದು. ಅವುಗಳೆಲ್ಲದರಿಂದಲೂ ಲಾಭವನ್ನ ಪಡಿಬೇಕು ಅಂತಂದ್ರೆ 6ನೇ ಮನೆಯಲ್ಲಿ ಗ್ರಹ ಕೂತಿರ್ಬೇಕಾಗುತ್ತೆ. 6ರ ಅಧಿಪತಿ ಕೂತಿರ್ಲಿ ಅಥವಾ 6ರಲ್ಲಿ ಇತರೆ ಗ್ರಹಗಳು ಕೂತಿರ್ಲಿ, ಅವುಗಳನ್ನ ನಾವು ನೋಡ್ಬೇಕಾಗತ್ತೆ. ಇದು ಯಾವ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ ಅನ್ನೋದಕ್ಕೆ ಅಲ್ಲಿ ಕೂತಿರುವಂತಹ ಗ್ರಹದ ಇತರೆ ಮನೆಗಳನ್ನು ಕೂಡ ನಾವು ಅಷ್ಟೇ ಪರಿಶುದ್ಧವಾಗಿ ನಾವು ಗಮನಿಸಬೇಕಾಗುತ್ತೆ. ಈ 6ರ ಅಧಿಪತಿ ಇಲ್ಲಿ ಕೂತಿರುವಂತವರು ಶನಿ. ಆ ಶನಿಯ ಇನ್ನು ಉಳಿದ ಮನೆಗಳು ಯಾವುದು ಲಗ್ನದಿಂದ ಅಂತಂದ್ರೆ 8 ಮತ್ತು 9. 8 ಅಂದ್ರೆ ಅಲ್ಲಿ ಅಡೆತಡೆಗಳು ಬರ್ತವೆ, ಜಗಳ, ಅಡ್ಡಿ ಅಡಚಣೆಗಳು ಬರ್ತವೆ. ಹಣಕಾಸು ಮಾಡುವಾಗ ಅಡ್ಡಿ ಅಡಚಣೆಗಳನ್ನ ಅವರು ಎದುರಿಸಲೇಬೇಕಾಗುತ್ತೆ. ಧರ್ಮ ಕಾರ್ಯಕ್ಕಾಗಿ ಹಣವನ್ನ ವ್ಯಯ ಕೂಡ ಮಾಡಬೇಕಾಗುತ್ತೆ. ತಂದೆ ಜೊತೆಗೆ ಬಾಂಧವ್ಯ ಏರುಪೇರು ಆಗಬಹುದು. 11ರಲ್ಲಿ ಇರುವಂತಹ ಶನಿ 6ನೇ ಮನೆಯಲ್ಲಿರುವಂತಹ ಶನಿ ಕ್ರೂರ ಗ್ರಹ ಆದ್ದರಿಂದ ಶತ್ರುಗಳ ಕಾಟ ಇದ್ರೂ ಜಯ ಇವರಿಗೆ ಸಿಗುತ್ತೆ. 6ನೇ ಮನೆಯಲ್ಲಿ ಅಶುಭ ಗ್ರಹಗಳು ಶುಭ ಫಲವನ್ನು, ಶುಭ ಗ್ರಹಗಳು ಅಶುಭ ಫಲಗಳನ್ನು ಶತ್ರುತ್ವ ವಿಚಾರದಲ್ಲಿ ನೀಡೋದ್ರಿಂದ ಇಲ್ಲಿ ಅಶುಭ ಗ್ರಹಗಳು ಇದ್ದಾಗ ಆಗ ಶತ್ರುಗಳ ಮೇಲೆ ಇವರು ಜಯ ಸಾಧಿಸ್ತಾರೆ. ಆದರೆ ಅದೇ ವಿವಾಹದ ವಿಷಯಕ್ಕೆ ಬಂದರೆ ಇದೇ 6ನೇ ಮನೆಯಲ್ಲಿ ಕುಳಿತಿರುವ ಗ್ರಹದ ದಶಾಭುಕ್ತಿ ಏನಾದರೂ ನಡೀತಾ ಇದ್ದಾಗ 8 ಇರೋದ್ರಿಂದ ವಿವಾಹಕ್ಕೆ ಇನ್ನಿಲ್ಲದ ಅಡಚಣೆಗಳು ಉದ್ಭವವಾಗುತ್ತೆ. ಹೀಗೆ ಈ ಅಡಚಣೆಗಳನ್ನ ನೀಡುವುದರ ಜೊತೆಗೆ ಇಲ್ಲಿ 2ನೇ ಮನೆಯನ್ನ ನಾವು ವಿವಾಹಕ್ಕೆ, ಹಣಕಾಸಿಗೆ ಅತ್ಯುತ್ತಮ ಅಂತ ಕರಿತೇವೆ. 2ನೇ ಮನೆಯ ಅಧಿಪತಿ ಚಂದ್ರ. ಆ ಚಂದ್ರ ಏನಾದರೂ ಶನಿಯ ಜೊತೆಗೆ ಸೇರಿದ ಅಂತಂದಾಗ ಅದು ವಿವಾಹಕ್ಕೆ ಇನ್ನೂ ಮಾರಕ ಆಗ್ಬಿಡುತ್ತೆ. ಕಾರಣ ಇಷ್ಟೇ, ಶನಿ ಚಂದ್ರ ಒಟ್ಟಿಗೆ ಸೇರಿದಾಗ ಅದು ಪುನರ್ಪು ದೋಷ ಅಂತ ಹೇಳಿ ಅನಿಸ್ಕೊಳ್ಳುತ್ತೆ. ಆಗ ಅದು ವಿವಾಹಕ್ಕೆ ಸದಾ ನಿರಾಕರಣೆ ಮಾಡ್ತಾನೆ ಇರ್ತದೆ. ಡಿವೋರ್ಸ್ಗಳು ಅತಿ ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಇಲ್ಲಿ ಕೂತಿರೋ ಗ್ರಹ ಯಾವುದೇ ಆಗಿರಲಿ ಅಸ್ತ ಕೂಡ ಆಗಿರಬಾರ್ದು. ವಕ್ರಿಯಾದರೆ ಫಲಗಳನ್ನು ಕೊಡುವುದರಲ್ಲಿ ತುಂಬಾ ನಿಧಾನ ಆಗುತ್ತೆ. ಅಸ್ತನಾದಲ್ಲಿ ಆ ಗ್ರಹಕ್ಕೆ ಶಕ್ತಿಯೇ ಇರೋದಿಲ್ಲ. ಆ ಬರುವಂತಹ ಫಲಗಳು ತುಂಬಾ ತೀರಾ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ, ನಿಧಾನವಾಗಿ ಸಿಗುತ್ತೆ ವಕ್ರನಾಗಿದ್ದಾಗ. ಪಾಪಕರ್ತರಿ ಯೋಗ ಅಂದ್ರೆ ಆ ಗ್ರಹದ ಹಿಂದೆ ಮುಂದೆ ಕ್ರೂರ ಗ್ರಹಗಳು ಯಾರು? ಶನಿ, ಕುಜ, ರವಿ, ರಾಹು, ಕೇತು. ಈ ಗ್ರಹಗಳು ಕ್ರೂರ ಗ್ರಹಗಳು. ಅವುಗಳ ಮಧ್ಯದಲ್ಲಿ ಏನಾದರೂ ಈ 6ನೇ ಮನೆ ಸಿಕ್ಕಾಕೊಳ್ತು ಅಥವಾ 6ನೇ ಮನೆಯಲ್ಲಿರುವಂತಹ ಗ್ರಹ ಸಿಕ್ಕಾಕೊಳ್ತು ಅಂತಂದ್ರೆ ಆಗ್ಲೂ ಕೂಡ ಪ್ರಗತಿಗೆ ಅಡ್ಡಿ ಉಂಟಾಗುತ್ತೆ. ಹಾಗಾಗಿ ಇದನ್ನು ಕೂಡ ಗಮನದಲ್ಲಿಟ್ಟು ನಾವು ನೋಡ್ಬೇಕಾಗುತ್ತೆ. ಇನ್ನ ಹೀಗಿದ್ದಾಗ ಇಲ್ಲಿ ಹಣಕಾಸಿಗನು ಸಲೀಸಾಗಿ ಸಿಗುತ್ತೆ. ಆದ್ರೆ 8ರ ಅಧಿಪತಿಯಾಗಿರೋದ್ರಿಂದ ಸ್ವಲ್ಪ ಜಗಳ ಕೂಡ ಆಗ್ತಾ ಇರ್ತವೆ. ರವಿ ಇದ್ದಲ್ಲಿ ಈ
ಇವೆಲ್ಲ ಅಸ್ಥರಾಗ್ಬಿಡ್ತಾರೆ. ಇವು ಶಕ್ತಿಯನ್ನ ಕಳೆದುಕೊಂಡ್ಬಿಡ್ತಾರೆ ಅಸ್ಥರಾದಾಗ. 2ರ ಅಧಿಪತಿನೂ ಕೂಡ ಶನಿ ಜೊತೆಗೆ ಇಲ್ಲಿ ಸೇರ್ಕೊಂಡ್ರೆ ಪುನರ್ಪು ದೋಷ, ವಿವಾಹಕ್ಕೆ ಅಡ್ಡಿ ಅಡಚಣೆಗಳು. ಉದ್ಯೋಗ ಅಂತೂ ಒಳ್ಳೆಯ ಉದ್ಯೋಗ ಸಿಗುತ್ತೆ. ಯಾಕೆ? ಇಲ್ಲಿ 6ರಲ್ಲಿ ರವಿ ಇರೋದ್ರಿಂದ ಅವರಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ, ಹಣಕಾಸು ಸಿಗುತ್ತೆ. ಆದರೆ ಸಂತೋಷ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ರೋಗ ರುಜಿನಗಳು ಅತಿ ಹೆಚ್ಚಾಗಿ ಕಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ರೋಗಗಳಿಗೂ ಕೂಡ ಅವರು ಹಣವನ್ನ ವ್ಯಯ ಮಾಡಬೇಕಾಗುತ್ತೆ. ತಾನು ಗಳಿಸಿದ ಹಣವನ್ನೆಲ್ಲ ತನ್ನ ಶತ್ರುತ್ವಕ್ಕೆ ಮತ್ತು ಸಾಲಕ್ಕೆ ಅಥವಾ ರೋಗ ರುಜಿನಗಳಿಗೆ ಅವನು ಮೀಸಲಿಡಬೇಕಾಗುತ್ತೆ. ಈ ರೀತಿಯ ಪರಿಣಾಮಗಳು ಉಂಟಾಗುತ್ತೆ. ಇಂತಹವುಗಳನ್ನ ನಿವಾರಣೆಗೋಸ್ಕರ ನಮ್ಮಲ್ಲಿ ಮಹಾಪಂಡಿತರು ಬಹಳಷ್ಟು ರೀತಿಯ ವಿಧಾನದ ಪರಿಹಾರಗಳನ್ನ ಸೂಚಿಸಿದ್ದಾರೆ. ಇದು ಒಂದೇ ಅಲ್ಲ, ಯಾವುದೇ ಮನೆಯಲ್ಲಿ ಯಾವುದೇ ಗ್ರಹಗಳು ಅಶುಭವಾಗಿ ಕೂತಾಗ ಸಾಕಷ್ಟು ಪರಿಹಾರಗಳನ್ನ ಅವರು ತಿಳಿಸಿರ್ತಾರೆ. ತುಂಬಾ ಹಣ ಖರ್ಚು ಮಾಡಿ ಅದು ಪರಿಹಾರ ಆಗಲಿಲ್ಲ ಅನ್ನೋದಕ್ಕಿಂತ ಮಧ್ಯಮ ಗತಿಯಲ್ಲಿ, ಅಂದ್ರೆ ಕೈಗೆ ಎಟುಕುವ ರೀತಿಯಲ್ಲಿ ಹೆಚ್ಚು ಖರ್ಚು ಮಾಡದೆ ಪರಿಹಾರಗಳನ್ನು ಕೂಡ ಮಾಡ್ಕೋಬಹುದು. ಅದರಿಂದ ಅವಾಗ ನಷ್ಟ ಆಗೋದಿಲ್ಲ. ಒಂದು ವಿಶ್ವಾಸ ಇರುತ್ತೆ, ನಾನು ಇಂಥ ಪರಿಹಾರ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನನಗೆ ಈಗ ಅನುಕೂಲಕರವಾಗಿದೆ. 1ನೇ ಮನೆಯಲ್ಲಿ ದೇಹ ಅಂತ ಸೂಚಿಸುತ್ತೆ. ದೇಹಕ್ಕೇನಾದ್ರೂ ಸಮಸ್ಯೆಗಳು ಬಂದಾಗ ಆ 1ನೇ ಮನೆಗೆ ಪರಿಹಾರ ಮಾಡ್ಕೋಬೇಕು. 2ನೇ ಮನೆ ಅಂತಂದ್ರೆ ಹಣಕ್ಕಾಗಿ ಹಣದ ಹರಿವು ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ ಅನ್ನೋದಕ್ಕಾಗಿ ಅಲ್ಲಿ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಕೆಟ್ಟ ಹೋಗಿದ್ದಾಗ ನಾನು ಹೇಳ್ತಾ ಇರುವಂಥದ್ದು. 3ನೇ ಮನೆಯಲ್ಲಿದ್ದಾಗ ಈ ತಿರುಗಾಟ, ಮಾತುಕತೆ ಮುಂತಾದವುಗಳಿಗಾಗಿ 3ನೇ ಮನೆ ಕೆಟ್ಟೋಗಿದ್ದಾಗ ಅದಕ್ಕೆ ಪರಿಹಾರ ಮಾಡ್ಕೋಬೇಕು. 4ನೇ ಮನೆ ಅಂತಂದ್ರೆ ವಾಹನ, ತಾಯಿ, ಆಸ್ತಿ, ರಿಯಲ್ ಎಸ್ಟೇಟ್, ಆಟೋಮೊಬೈಲ್, ಈ ರೀತಿ ಸಾಕಷ್ಟು ವಿಚಾರಗಳು 4ನೇ ಮನೆಯಲ್ಲಿ ಬರ್ತವೆ. ಅದು ಕೆಟ್ಟೋಗಿದ್ರೆ ಅಲ್ಲಿ ಆ ಸಮಸ್ಯೆಗಳು ಉಂಟಾಗುತ್ತೆ. 5ನೇ ಮನೆಯಲ್ಲಿದ್ದಾಗ ಸಂತಾನ, ವಿದ್ಯೆ, ಬುದ್ಧಿವಂತಿಕೆ ಇವುಗಳಿಗೆ ತೊಂದರೆ ಆಗುತ್ತೆ. ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಹೆಚ್ಚಾಗಿ ಹೂಡಿಕೆ ಮಾಡಲಿಕ್ಕೆ ಹೋಗ್ತಾರೆ, ಅಲ್ಲಿ ಕೆಟ್ಟೋಗಿದ್ದಾಗ ಆ ಮನೆ ಅಥವಾ ಆ ಗ್ರಹ ಕೆಟ್ಟೋಗಿದ್ದಾಗ ಅಲ್ಲಿ ಷೇರು ಹೂಡಿಕೆಯಲ್ಲಿ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. 6ನೇ ಮನೆಯಲ್ಲಿ ಈಗಾಗಲೇ ಹೇಳ್ಬಿಟ್ಟಿದ್ದೀನಿ. ಇನ್ನು 7ನೇ ಮನೆ ಈಗ ವಿವಾಹಕ್ಕೆ ನೋಡ್ಬೇಕಾಗುತ್ತೆ. ಅಲ್ಲೂ ಕೂಡ ತೊಂದರೆಗಳನ್ನ, ವಿವಾಹದಲ್ಲಿ ಆಗುವಂತಹ ತೊಂದರೆಗಳನ್ನ ಪರಿಹಾರ ಮಾಡ್ಕೊಳ್ಳಲಿಕ್ಕೆ ಸರಳವಾದ ಉಪಾಯಗಳನ್ನ ಮಾಡ್ಕೋಬಹುದು. ಹಾಗೆ 8ನೇ ಮನೆ ಯಾವಾಗಲೂ ಕಾದಾಟ, ಅಡೆತಡೆ, ಅಡ್ಡಿ ಆತಂಕ, ಇತರೆ ಗುಪ್ತ ವಿಚಾರಗಳನ್ನ 8ನೇ ಮನೆಯಲ್ಲಿ ನೋಡ್ಬೇಕಾಗುತ್ತೆ. 9ನೇ ಮನೆ ತಂದೆ, ದೂರ ಪ್ರಯಾಣ, ಉನ್ನತ ಶಿಕ್ಷಣ ಇವುಗಳಲ್ಲಿ ಬರುವಂತಹ ಸಮಸ್ಯೆಗಳಿಗೆ ನಿವಾರಣೆಯನ್ನ ಮಾಡ್ಕೊಳ್ಲಿಕ್ಕೆ ಅಲ್ಲಿ ನೋಡ್ಬೇಕಾಗತ್ತೆ. ಇನ್ನು 10ನೇ ಮನೆ ಉದ್ಯೋಗ ಸಿಗ್ತಾ ಇದೆಯಾ ಇಲ್ವಾ, ಯಾವ ರೀತಿ ಉದ್ಯೋಗ ಸಿಗುತ್ತೆ ಅನ್ನೋದನ್ನ 10 ಮತ್ತು 6 ಎರಡೂ ಮನೆಗಳನ್ನ ಕಂಬೈನ್ ಮಾಡಿ ಅವಾಗ ಅಲ್ಲಿಂದ ನೋಡ್ಬೇಕಾಗುತ್ತೆ. ಕೆಟ್ಟೋಗಿದ್ರೆ ಅದಕ್ಕೆ ಪರಿಹಾರಗಳನ್ನ ಮಾಡ್ಬೇಕಾಗುತ್ತೆ. ಇನ್ನು 11ನೇ ಮನೆ ಇಚ್ಛಾಪೂರ್ತಿ. ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಜಯ ಸಿಗುತ್ತೋ ಇಲ್ವೋ, ಸಿಕ್ಕರೆ ಯಾವ ರೀತಿಯ ಜಯ ಸಿಗುತ್ತೆ, ಯಾವಾಗ ಸಿಗುತ್ತೆ ಅನ್ನೋದನ್ನ 11ನೇ ಮನೆಯಲ್ಲಿ ನೋಡ್ಬೇಕು. 11ನೇ ಮನೆಯಲ್ಲಿ ಗ್ರಹಗಳು ಇಲ್ಲ ಅಂತಂದ್ರೆ ಆ ವ್ಯಕ್ತಿಯ ಜೀವನದಲ್ಲಿ ಬಹಳಷ್ಟು ನಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಇನ್ನು 12ನೇ ಮನೆಯಲ್ಲಿ ವಿದೇಶ ಪ್ರಯಾಣನ ಸೂಚಿಸುತ್ತೆ, ದೂರ ಪ್ರಯಾಣವನ್ನು ಹೇಳುತ್ತೆ, ಹಾಗೆ ಬಂದಿಖಾನೆಯನ್ನು ಹೇಳುತ್ತೆ, ಆಸ್ಪತ್ರೆ ಮುಂತಾದವುಗಳನ್ನ ಅದು ಸೂಚಿಸುತ್ತೆ. ಅದೇನಾದ್ರೂ ಕೆಟ್ಟೋಗಿದ್ರೆ ಆವಾಗಲೂ ಕೂಡ ಸೂಕ್ತ ರೀತಿಯ ಪರಿಹಾರನ ಮಾಡಿಕೊಂಡಲ್ಲಿ ಅದು ಅನುಕೂಲಕರವಾಗಿ ನೋಡುತ್ತೆ. ಈ ರೀತಿಯ ಸಮಸ್ಯೆಗಳು ಬಂದಾಗ ಅತ್ಯಂತ ಸರಳವಾಗಿ ನಾನು ಪರಿಹಾರಗಳನ್ನ ಕೈಗೆಟುಕುವ ರೀತಿಯಲ್ಲಿ, ನೀವು ಸಾವಿರಾರು ಗಟ್ಟಲೆ ಹಣ ಖರ್ಚು ಮಾಡಿ ಮಾಡ್ಕೊಳ್ಬೇಕಾದ ಅಗತ್ಯ ಇರೋಲ್ಲ, ಅತ್ಯಂತ ಕಡಿಮೆ ರೀತಿಯಲ್ಲಿ ನಿಮ್ಮ ಕೈಗೆಟುಕುವ ಹಾಗೆ ಪರಿಹಾರಗಳನ್ನ ನಾನು ತಿಳಿಸ್ತಾ ಇದ್ದೇನೆ ಟೆಲಿಗ್ರಾಮ್ ಆ್ಯಪ್ ಮೂಲಕ. ಅದಕ್ಕಾಗಿ ನೀವು ದಯಮಾಡಿ ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕಾಗಿ ನೀವು ಮಾಡಬೇಕಾಗಿದ್ದು ಇಷ್ಟೇನೆ,
ನಿಮ್ಮ ಮೊಬೈಲ್ನಲ್ಲಿ ಪ್ಲೇ ಸ್ಟೋರ್ ಅಂತ ಇರುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಟೆಲಿಗ್ರಾಮ್ ಆ್ಯಪ್ ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಟೆಲಿಗ್ರಾಮ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಶ್ರೀ ಕಾಮಾಕ್ಷಿ ಆಸ್ಟ್ರಾಲಜಿ ಅಪ್ಲಿಕೇಶನ್ ಸಿಗುತ್ತೆ. ನೀವು ಇಲ್ಲಿ ಹೋದಾಗ ಇದನ್ನು ನೀವು ಓಪನ್ ಮಾಡಿದಾಗ ನಿಮಗೆ ಆ ಟೆಲಿಗ್ರಾಮ್ ಆ್ಯಪಲ್ಲಿ ಜಾಯಿನ್ ಆಗುವಂತಹ ಎಲ್ಲ ವಿಚಾರಗಳು ಅದರಲ್ಲಿ ಸಿಗುತ್ತೆ. ದಯಮಾಡಿ ಪ್ಲೇಸ್ಟೋರಿಗೆ ಹೋಗಿ ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಶ್ರೀ ಕಾಮಾಕ್ಷಿ ಆಸ್ಟ್ರಾಲಜಿ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಂಡು ನೀವು ಇದರಲ್ಲಿ ಜಾಯಿನ್ ಆದರೆ ಈ ಎಲ್ಲ ಮನೆಗಳಿಗೂ ಬರುವಂತಹ ಸರಳ ಪರಿಹಾರಗಳನ್ನು, ಕೆಟ್ಟು ಹೋಗಿದ್ರೆ ಪರಿಹಾರಗಳನ್ನು ಮಾಡಿಕೊಂಡು ಆ ಮನೆಯ ಲಾಭಗಳನ್ನು ನೀವು ಅನುಭವಿಸ್ಲಿಕ್ಕೆ ಸರಳವಾದಂತಹ ಉಪಾಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಹಾಗಾಗಿ ತಾವೆಲ್ಲರೂ ಆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ನನ್ನೊಂದಿಗೆ ಭೇಟಿ ಆಗ್ತೀರಾ ಅಂತೇಳಿ ಭಾವಿಸ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.